ನಿಮ್ಮ ಪ್ರಚಾರದ ಮಧ್ಯದಲ್ಲಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ತುಂಬ ದಯೆ ನಿಮ್ಮದು. ಹೌದು. ನಮಗೆ ಹೇಳಿ, ನೀವಿಬ್ಬರು ಈ ಬಾರಿ ಈ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ದೃಷ್ಟಿಕೋನದಿಂದ ಏನು ಭಿನ್ನವಾಗಿದೆ, ಏನು ಭಿನ್ನವಾಗಿದೆ? ಈ ಕ್ಷೇತ್ರದ ಮಟ್ಟಿಗೆ ಹೇಳುವುದಾದರೆ ಹಾಲಿ ಶಾಸಕರ ಲಭ್ಯತೆ ಮತದಾರರ ಪಾಲಿಗೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಶಾಸಕರು ಲಭ್ಯವಿರಲಿಲ್ಲ. ಅವರು ಮಂತ್ರಿಯಾಗಿದ್ದರು. ಜನರು ಅವರನ್ನು ನೋಡುತ್ತಿರುವುದು ಕೇವಲ 3 ತಿಂಗಳುಗಳ ಹಿಂದೆಯಿಂದ ಮಾತ್ರ. ಪಂಚಾಯತ್ ಚುನಾವಣೆಯಲ್ಲಿ ಅವರಿಗೆ ಆದ ಹೀನಾಯ ಸೋಲಿನ ನಂತರವೇ ಅವರು ಈ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ನಮಗೆ ಒಬ್ಬ ಶಾಸಕರಿದ್ದರು. 2011ರಿಂದ 2021ರವರೆಗೆ UDF ಶಾಸಕರು. ಈ ವ್ಯಕ್ತಿ ಪ್ರತಿಯೊಬ್ಬರಿಗೂ ಲಭ್ಯವಿದ್ದರು. ಫೋನ್ ಮೂಲಕ ಯಾರು ಅವರನ್ನು ಹೋಗಿ ಭೇಟಿಯಾಗಬೇಕೆಂದರೂ, ಏನಾದರೂ ತೊಂದರೆ ಇದ್ದರೆ ಅವರನ್ನು ಭೇಟಿಯಾಗಬಹುದಿತ್ತು. ಅವರ ರಾಜಕೀಯ ಸಿದ್ಧಾಂತವನ್ನು ಲೆಕ್ಕಿಸದೆ, ಅವರ ಜಾತಿ, ಧರ್ಮ ಎಲ್ಲವನ್ನೂ ಲೆಕ್ಕಿಸದೆ ಅವರು ಸಹಾಯ ಮಾಡುತ್ತಿದ್ದರು. ಆದ್ದರಿಂದ ಅದು ಇಲ್ಲಿನ ಮತದಾರರ ನೆನಪಿನಲ್ಲಿ ತಾಜಾವಾಗಿದೆ ಮತ್ತು ವಾಸ್ತವವಾಗಿ ನೆಲಮಟ್ಟದಿಂದಲೂ ನಮಗೆ ಅದೇ ಪ್ರತಿಕ್ರಿಯೆ ಸಿಗುತ್ತಿದೆ. ಲಭ್ಯತೆ. ಆದ್ದರಿಂದ ಈ ನಿರ್ದಿಷ್ಟ ಕ್ಷೇತ್ರದಲ್ಲಿ ಶಾಸಕ ವಿರೋಧಿ ಅಲೆ ಇದೆ. ನೋಡಿ, IUML UDFನ ಬಹಳ ಮುಖ್ಯವಾದ ಭಾಗವಾಗಿದೆ. UDFಗಿಂತ ಭಿನ್ನವಾಗಿರುವ ನಿಮ್ಮದೇನಾದರೂ ವಿಶೇಷ ಆದ್ಯತೆಗಳಿವೆಯೇ? ಅದನ್ನು ನೀವು ಜನರಿಗೆ ಹೇಳಬೇಕಿದೆ. ಯಾಕೆಂದರೆ ನೀವು ಕೇರಳ ರಾಜ್ಯದ ಬಹಳ ಪ್ರಮುಖ ಸಮುದಾಯವನ್ನು ಪ್ರತಿನಿಧಿಸುತ್ತೀರಿ. ಹೌದು, ಖಂಡಿತವಾಗಿಯೂ. ಯಾಕೆಂದರೆ ಎಲ್ಲೆಡೆ ನೀವು ಅಲ್ಪಸಂಖ್ಯಾತರ ರಾಜಕೀಯವನ್ನು ನೋಡಬಹುದು. ಯಾಕೆ ಈ ಅಲ್ಪಸಂಖ್ಯಾತರ ರಾಜಕೀಯ ನಡೆಯುತ್ತಿದೆ? ಯಾಕೆಂದರೆ ಬಹುಸಂಖ್ಯಾತವಾದಿ ಪಕ್ಷಗಳು ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಪೂರೈಸುವುದಿಲ್ಲ. ಆದ್ದರಿಂದ ಇದು ನಡೆಯುತ್ತಲೇ ಬಂದಿದೆ. ಆದರೆ ಕೇರಳದ ರಾಜಕೀಯವು ಉತ್ತರ ಭಾರತದ ರಾಜಕೀಯಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ರಾಜಕೀಯ. ಇಲ್ಲಿ ನಮಗೆ ವಾಸ್ತವವಾಗಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಇದೆ ಮತ್ತು ನಾವು ಅಧಿಕಾರದಲ್ಲಿದ್ದೇವೆ. ಮತ್ತು ಈ ಸಮುದಾಯ ಇಲ್ಲಿ ಇಷ್ಟು ಪ್ರಬಲವಾಗಿರಲು ಕಾರಣ IUML ಕಳೆದ 30ರಿಂದ 40 ವರ್ಷಗಳಿಂದ ಕೇರಳದಲ್ಲಿ ಅಧಿಕಾರದಲ್ಲಿರುವುದೇ ಆಗಿದೆ. ನೀವು ಅಧಿಕಾರದಲ್ಲಿದ್ದಾಗ ಸಮುದಾಯಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನೀವು ಹಿಂದುಳಿದ ವರ್ಗಗಳಿಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಆಗಿರುವುದು ಕೂಡ ಅದೇ. ಯಾಕೆಂದ್ರೆ 30ರಿಂದ 40 ವರ್ಷಗಳ ಹಿಂದೆ ಈ ಸಮುದಾಯಕ್ಕೆ ಯಾವುದೇ ಪ್ರಾಥಮಿಕ ಶಿಕ್ಷಣ ಇರಲಿಲ್ಲ. ಆದರೆ IUML ಅದು ಕಾಂಗ್ರೆಸ್ ಜೊತೆ ಅಧಿಕಾರದಲ್ಲಿತ್ತು. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಆ ನಿರ್ದಿಷ್ಟ ವ್ಯವಸ್ಥೆಯಿಂದಾಗಿ ತರಲಾಯಿತು ಮತ್ತು ಆ ರೀತಿಯಲ್ಲಿ ಸಮುದಾಯವು ಪ್ರಗತಿ ಸಾಧಿಸಿದೆ. ಈಗ ನೀವು ನಿಜವಾಗಿಯೂ ನೋಡಬಹುದು, ಇಲ್ಲಿ ಕೇರಳದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಮತ್ತು ಬಹುಸಂಖ್ಯಾತ ಸಮುದಾಯದ ನಡುವೆ ನೀವು ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಹ ಸಾಧ್ಯವಿಲ್ಲ. ಮತ್ತು ಅದೇ ಕೇರಳದ ಸೌಂದರ್ಯ. ನಾವು ಕೇಳುವುದೇನೆಂದರೆ, ಕ್ರಿಶ್ಚಿಯನ್ನರು ಮುಸ್ಲಿಂ ಸಮುದಾಯದ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದಾರೆ. ಏಕೆಂದರೆ ಮುಸ್ಲಿಂ ಸಮುದಾಯದ ಆದಾಯಗಳು ಹೆಚ್ಚಾಗುತ್ತಿವೆ, ಅದು ಹೆಚ್ಚು ಶ್ರೀಮಂತವಾಗುತ್ತಿದೆ. ಮತ್ತು ಎಲ್ಲಿ ಕ್ರಿಶ್ಚಿಯನ್ನರು ಪ್ರಾಬಲ್ಯ ಹೊಂದಿದ್ದರೋ ಈಗ ಮುಸ್ಲಿಮರ ಆದಾಯದ ಮಟ್ಟ ಮತ್ತು ಜೀವನವನ ಮಟ್ಟ ಹೆಚ್ಚಾಗಿದೆ. ಮತ್ತು ಅವರು ಹೇಳುತ್ತಿದ್ದಾರೆ, ಈಗ ಇದು ನಮಗೆ ಚಿಂತೆಯ ವಿಷಯವಾಗುತ್ತಿದೆ. ಹಾಗಾದರೆ ಕ್ರಿಶ್ಚಿಯನ್ನರ ಕಡೆಯಿಂದ ನಿಮಗೆ ಯಾವುದೇ ನಕಾರಾತ್ಮಕತೆ ಕಂಡುಬರುತ್ತಿದೆಯೇ? ಅದು ಒಂದು ಇಸ್ಲಾಮೋಫೋಬಿಕ್ ವಾದ. ಅದನ್ನು ಮಾಡಲು ಪ್ರಯತ್ನಿಸಲಾಗುತ್ತಿತ್ತು. ಸರಿ. ಕೆಲವು ಶಕ್ತಿಗಳಿಂದ ಪ್ರಚಾರ ಮಾಡಲಾಗುತ್ತಿತ್ತು. ಯಾವುವು ಬಿಜೆಪಿಗೆ ಹತ್ತಿರವಾಗಿವೆ. ನೋಡಿ, FCRA ಮಸೂದೆ, ಆ ಹೊಸ ವಿದೇಶಿ ದೇಣಿಗೆ ನಿಯಂತ್ರಣ ಮಸೂದೆಯಿಂದ ಏನಾಗಿದೆ? ಸರಿ. ಇದು ನಿಜವಾಗಿಯೂ ಸಂವಿಧಾನದ ವಿವಿಧ ನಿಬಂಧನೆಗಳಿಗೆ ವಿರುದ್ಧವಾಗಿದೆ. ಆದರೆ ಇದು ಅಲ್ಪಸಂಖ್ಯಾತ ಸಂಸ್ಥೆಗಳ ಮೇಲೆ ದಾಳಿ ಮಾಡುತ್ತಿದೆ. ಇಂದು ನಾನು ನೋಡಿದೆ, ಕ್ಯಾಥೋಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಮತ್ತು ಎಲ್ಲಾ ಕ್ರಿಶ್ಚಿಯನ್ ಸಂಸ್ಥೆಗಳ ಹೇಳಿಕೆಗಳು ಬಿಜೆಪಿಯನ್ನು ಖಂಡಿಸುತ್ತಿದ್ದವು. ಈ FCRA ಅವರು ಮೊನ್ನೆ ಲೋಕಸಭೆಯಲ್ಲಿ ಮಂಡಿಸಿದ ಹೊಸ FCRA ಮಸೂದೆಯು ಕೇವಲ ಕ್ರಿಶ್ಚಿಯನ್ನರ ಸಂಸ್ಥೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕಾಗಿಯೇ ಇದೆ ಎಂದು ಹೇಳುತ್ತಾ, ಎಲ್ಲ ಅಲ್ಪಸಂಖ್ಯಾತ ಸಂಸ್ಥೆಗಳು. ಅವರು ಹೇಳುತ್ತಿರುವುದೇನೆಂದರೆ, ನಡೆಯುತ್ತಿರುವ ನವೀಕರಣವು ರದ್ದಾದರೆ ಅವರು ಅದೆಷ್ಟೋ ವರ್ಷಗಳ ಹಿಂದೆ ಸ್ಥಾಪಿಸಿದ ಸಂಸ್ಥೆಯನ್ನು ಸರ್ಕಾರ ವಶಪಡಿಸಿಕೊಳ್ಳಿದೆ. ಇದು ಸಂಪೂರ್ಣವಾಗಿ ಹಾಸ್ಯಾಸ್ಪದವಾಗಿದೆ. ಮತ್ತು ಈಗ ಅಲ್ಪಸಂಖ್ಯಾತರ ಹಕ್ಕುಗಳನ್ನು, ವಿಶೇಷವಾಗಿ ಕ್ರಿಶ್ಚಿಯನ್ನರ ಹಕ್ಕುಗಳನ್ನು ರಕ್ಷಿಸಲು ಬಿಜೆಪಿಯವರೇ ಮುಂಚೂಣಿಯಲ್ಲಿದ್ದಾರೆ. ಛತ್ತೀಸ್ಗಢದಲ್ಲಿ ಅಲ್ಲಿನ ಸನ್ಯಾಸಿನಿಯರಿಗೆ ಏನಾಗಿದೆ ಎಂದು ನಾವು ನೋಡಿದ್ದೇವೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಪಾದ್ರಿಗಳಿಗೆ ಏನಾಗುತ್ತಿದೆ ಎಂದು ನಾವು ನೋಡುತ್ತಿದ್ದೇವೆ. ಮತಾಂತರ ವಿರೋಧಿ ಕಾನೂನುಗಳ ನೆಪದಲ್ಲಿ ಅವರನ್ನು ಜೈಲಿಗೆ ಹಾಕಲಾಗಿದೆ ಮತ್ತು ಇದೆಲ್ಲವೂ ಬಿಜೆಪಿ ಸರ್ಕಾರಗಳಿಂದಲೇ ಆಗಿದೆ. ಮತ್ತು ಅವರು ಇಲ್ಲಿ ಮೊಸಳೆ ಕಣ್ಣೀರು ಹಾಕುತ್ತಾ, ಹೌದು, ನಾವು ನಿಜವಾಗಿಯೂ ಪರ ಎಂದು ಹೇಳುತ್ತಿದ್ದಾರೆ. ವಾಸ್ತವವಾಗಿ ಪ್ರಧಾನಿ ಮೋದಿ ಕೇರಳಕ್ಕೆ ಬಂದು ಕೇವಲ 2 ಪ್ರದೇಶಗಳಲ್ಲಿ ಮಾತ್ರ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಆ ಪ್ರದೇಶಗಳಲ್ಲಿ ಒಂದು ಪಾಲ. ಇದು ಪ್ರಧಾನವಾಗಿ ಕ್ರಿಶ್ಚಿಯನ್ಸರಿರುವ ಪ್ರದೇಶವಾಗಿದೆ. ಹಾಗೆಂದ್ರೆ ನಿಮಗೆ ಗೊತ್ತೇ,
ಅವರು ಅಂದುಕೊಂಡಿದ್ದಾರೆ ಕ್ರಿಶ್ಚಿಯನ್ನರು ಅವರ ಪ್ರದೇಶ ಅಲ್ಲಿನ ಪ್ರಜೆಗಳು ಎಂದು ಮತ್ತು ಅವರು ವಿಭಜನೆ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ವಿಭಜನೆ ಸೃಷ್ಟಿಸಲು. ಆದರೆ ಕ್ರಿಶ್ಚಿಯನ್ ಸಮುದಾಯ ಬಹಳ ವಿದ್ಯಾವಂತ ಜ್ಞಾನವಂತ ಸಮುದಾಯ ಮತ್ತು ಅವರು ಇದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ. ಮತ್ತು ಇದು ಕೇರಳ ಅಲ್ಲ, ಇದು ಕೇರಳ. ಹೌದು. ಈ ಬಾರಿಯ IUML ನೀವು ಸಾಕಷ್ಟು ಹೊಸ ರಕ್ತವನ್ನು ತರಲು ಪ್ರಯತ್ನಿಸಿದ್ದೀರಿ. ನೀವು ವಾಸ್ತವವಾಗಿ ನಿಮ್ಮ ಯಾವುದೇ MLAಗಳನ್ನು ಮರು ನಾಮನಿರ್ದೇಶನ ಮಾಡಿಲ್ಲ. ಹಾಲಿ MLAಗಳನ್ನು ಎಲ್ಲರನ್ನೂ ಕೈಬಿಡಲಾಯಿತು ಮತ್ತು ಮುಸ್ಲಿಮೇತರರನ್ನು ಸಹ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು. ಯುವ ಪೀಳಿಗೆಯನ್ನು ಆಕರ್ಷಿಸಲು ಹೊಸತನದ ಅವಶ್ಯಕತೆ ಇದೆಯೇ? ಏಕೆಂದರೆ ನಿಮ್ಮನ್ನು ಕೋಮುವಾದಿ ಗುಂಪು ಎಂದು ಹಣೆಪಟ್ಟಿ ಹಚ್ಚಲಾಗಿದೆ ಮತ್ತು ನೀವು ನಿಮ್ಮನ್ನು ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ಒಂದು ಸಮುದಾಯವನ್ನು ಪ್ರತಿನಿಧಿಸುವ ಜಾತ್ಯತೀತ ಪಕ್ಷವಾಗಿ ನೀವು ನಿಮ್ಮನ್ನು ಮರು ಬ್ರ್ಯಾಂಡ್ ಮಾಡಿಕೊಳ್ಳುತ್ತಿದ್ದೀರಾ? ನೋಡಿ, ಈ ನಿರ್ದಿಷ್ಟ ಪಟ್ಟಿಯು ಅನುಭವ ಮತ್ತು ಯುವಕರ ಮಿಶ್ರಣವಾಗಿದೆ ಮತ್ತು ನಾವು ಒಂದು ಜಾತ್ಯತೀತ ಪಕ್ಷ ಎಂದು ಯಾರಿಗೂ ಸಾಬೀತುಪಡಿಸಬೇಕಾಗಿಲ್ಲ. ಒಬ್ಬ ಪತ್ರಕರ್ತ ವಾಷಿಂಗ್ಟನ್ನಲ್ಲಿದ್ದಾಗ ರಾಹುಲ್ ಗಾಂಧಿಯವರನ್ನ ಜಾತ್ಯತೀತ ಪಕ್ಷವಾಗಿರುವ IUML ಜೊತೆ ಯಾಕೆ ಮೈತ್ರಿ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದರು. ಅವರ ಉತ್ತರ ತುಂಬಾ ಸರಳವಾಗಿತ್ತು. ಅವರು ಹೇಳಿದರು, ಅದರರ್ಥ ನಿಮಗೆ IUML ಬಗ್ಗೆ ತಿಳಿದಿಲ್ಲ ಎಂದು. ಅದು ರಾಹುಲ್ ಗಾಂಧಿ ನೀಡಿದ ಆ ಒಂದು ಸರಳ ಉತ್ತರವಾಗಿತ್ತು. ಮತ್ತು ಕೇರಳದಲ್ಲಿ ಯಾರು ಬಿಜೆಪಿಯವರು ಕೂಡ ನಮ್ಮನ್ನು ಜಾತ್ಯತೀತ ಪಕ್ಷವೆಂದು ಬ್ರ್ಯಾಂಡ್ ಮಾಡುವುದಿಲ್ಲ ಅಥವಾ ಆರೋಪಿಸುವುದೂ ಇಲ್ಲ. ಏಕೆಂದರೆ ಅದು ನಾವು ಕಾರ್ಯನಿರ್ವಹಿಸಿದ ರೀತಿ. ನಾವು ಯಾವಾಗಲೂ ಹೇಳಿದ್ವಿ, ನಾವು ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡುತ್ತೇವೆ. ಆದರೆ ಅದರರ್ಥ ನಾವು ಇತರ ಸಮುದಾಯಗಳ ಹಕ್ಕುಗಳಿಗಾಗಿಯೂ ಬಹುಸಂಖ್ಯಾತ ಸಮುದಾಯಗಳ ಹಕ್ಕುಗಳಿಗಾಗಿಯೂ ಹೋರಾಡುವುದಿಲ್ಲ ಎಂದಲ್ಲ. ಮತ್ತು ಅದು ನಮ್ಮ ಇತಿಹಾಸವಾಗಿದೆ. ನಾವು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ. ಬಾಬರಿ ಮಸೀದಿ ಧ್ವಂಸದ ನಂತರವೂ ಕೇರಳದಲ್ಲಿ ಒಂದು ಹನಿ ರಕ್ತವೂ ಚೆಲ್ಲಲಿಲ್ಲ. ಯಾಕೆ? ಮುಸ್ಲಿಂ ಲೀಗ್ನ ನಾಯಕತ್ವದಿಂದಾಗಿ. ಹಾಗಾಗಿ ನಾವು ಜಾತ್ಯತೀತ ಪಕ್ಷ ಎಂದು ಯಾರಿಗೂ ಸಾಬೀತುಪಡಿಸಬೇಕಾಗಿಲ್ಲ. ಅಂದ್ರೆ ಯಾರೂ ತಮ್ಮ ಘೋರ ಕನಸಿನಲ್ಲಿಯೂ ನಮ್ಮನ್ನು ಜಾತ್ಯತೀತ ಒಂದು ಕೋಮುವಾದಿ ಪಕ್ಷ ಎಂದು ಆರೋಪಿಸುವುದಿಲ್ಲ. ಎಡಪಕ್ಷಗಳು ಕೂಡ ನಮ್ಮನ್ನು ಅನೇಕ ಬಾರಿ ತಮ್ಮ ಮೈತ್ರಿಕೂಟದ ಭಾಗವಾಗಲು ಆಹ್ವಾನಿಸಿವೆ. ನಾವು ಜಾತ್ಯತೀತ ಪಕ್ಷ ಮುಸ್ಲಿಂ ಲೀಗ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿವೆ. ಹಾಗಾಗಿ ಅಂದರೆ ಆ ರೀತಿಯ ವಾದವೇ ಇಲ್ಲ. ಹಾಗಾಗಿ ಇದರ ಇನ್ನೊಂದು ಅಂಶ ಪ್ರಚಾರ, ಇಸ್ಲಾಮೋಫೋಬಿಯಾ ಅಥವಾ ನೀವು ಏನೆಂದು ಕರೆಯಲು ಇಷ್ಟಪಡುತ್ತೀರೋ ಅದು ಏನೆಂದರೆ ಜಮಾತ್ ಎ ಇಸ್ಲಾಮಿ ಹೆಚ್ಚು ಪ್ರಬಲ ಪಾತ್ರವನ್ನು ವಹಿಸುತ್ತಿದೆ. IUMLನಲ್ಲಿ ಹೆಚ್ಚು ದೊಡ್ಡ ಪ್ರಭಾವವನ್ನು ಹೊಂದಿದೆ. ಅದು ನಿಜವೇ? ಅಥವಾ ಈ ಬಾರಿ ಮತ್ತು ಕಳೆದ ಬಾರಿಯ ಅವರ ಪಾತ್ರದಲ್ಲಿನ ವ್ಯತ್ಯಾಸವೇನು? ಅದು ಮತ್ತೊಂದು ಇಸ್ಲಾಮೋಫೋಬಿಕ್ ನೀವು ಪ್ರಚಾರ ಎಂದು ಕರೆಯುತ್ತೀರಲ್ಲ, ಈ ಬಾರಿ ಎಡಪಕ್ಷಗಳಿಂದ. ಅಂದ್ರೆ ಅದು ಬಹಳ ದುರದೃಷ್ಟಕರ. ನಮಗೆ ಜಮಾತೆ ಇಸ್ಲಾಮಿಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಜಮಾತೆ ಇಸ್ಲಾಮಿ ಯಾವಾಗಲೂ ಎಡಪಕ್ಷಗಳ CPMನ ಸ್ವಾಭಾವಿಕ ಮಿತ್ರಪಕ್ಷವಾಗಿದೆ. ಕೇವಲ ಬಹುಶಃ 5 ಅಥವಾ 6 ಅಥವಾ 7 ವರ್ಷಗಳ ಹಿಂದೆ ಅವರಿಗೆ ಎಡಪಕ್ಷಗಳೊಂದಿಗೆ ಸಮಸ್ಯೆ ಇತ್ತು ಮತ್ತು ಅವರು ಎಡಪಂಥೀಯರಿಂದ ದೂರ ಸರಿಯಬೇಕಾಯಿತು. ಮತ್ತು ಅವರು ಹೇಳಿದರು, ನಾವು ಎಡಪಕ್ಷಗಳನ್ನು ಬೆಂಬಲಿಸುವುದಿಲ್ಲ, ನಾವು UDF ಅನ್ನು ಬೆಂಬಲಿಸಲಿದ್ದೇವೆ. ಈಗ ಯಾವುದೋ ಒಂದು ಪಕ್ಷ ನಮ್ಮನ್ನು ಬೆಂಬಲಿಸಿದರೆ ನಾವು ಅವರ ಸಿದ್ಧಾಂತವನ್ನು ಎರವಲು ಪಡೆಯುತ್ತೇವೆ ಎಂದರ್ಥವಲ್ಲ. ಹಾಗಾಗಿ ಈ ಬಾರಿ ಅದು ಕೂಡ ಎಡರಂಗದ ಮತ್ತೊಂದು ಪ್ರಯತ್ನವಾಗಿದೆ. ನೆನ್ನೆ ಒಂದು ಶ್ರೀ ಅವರ ಒಂದು ಹೇಳಿಕೆ ಇತ್ತು. AK ಬಾಲನ್ ಅವರು ಬಹಳ ಪ್ರಮುಖ CPM ನಾಯಕ. ಅವರು ಹೇಳಿದ್ದೇನೆಂದ್ರೆ, ಡಾಕ್ಟರ್ MMK ಮುನೀರ್ ಒಬ್ಬ ಪ್ರಮುಖ ಮುಸ್ಲಿಂ ಲೀಗ್ ನಾಯಕ. ಪ್ರಮುಖ ಮುಸ್ಲಿಂ ಲೀಗ್ ನಾಯಕರಿಗೆ ಈ ಬಾರಿ ಟಿಕೆಟ್ ನೀಡಿಲ್ಲ. ಅವ್ರು ಹೇಳಿದ್ರು, ಜಮಾತೆ ಇಸ್ಲಾಮಿಯ ಪ್ರಭಾವ ಮತ್ತು ಶಿಫಾರಸಿನಿಂದಾಗಿ ಇಂಡಿಯನ್ ಮುಸ್ಲಿಂ ಲೀಗ್ ಆ ನಿರ್ದಿಷ್ಟ ವ್ಯಕ್ತಿಗೆ ಸೀಟು ನೀಡಲಿಲ್ಲ ಎಂದು. ಅಂದ್ರೆ ಇದಕ್ಕಿಂತ ಅಸಂಬದ್ಧವಾದ ವಿಷಯ ಇನ್ನೊಂದಿರಲು ಸಾಧ್ಯವಿಲ್ಲ. ಹಾಗಾದ್ರೆ ಜಮಾತೆ ಇಸ್ಲಾಮಿ ಕೂಡ ಅದರ ಭಾಗವಲ್ಲ? ವಾವ್! ನೀವು ಹೇಳುತ್ತಿರುವುದಕ್ಕೆ ಅದು ಅವರ ಪ್ರತಿಕ್ರಿಯೆ. ಯುದ್ಧವು ಇಲ್ಲಿ ಪರಿಣಾಮ ಬೀರಲಿದೆಯೇ? ಯಾಕೆಂದರೆ ಮತದಾರರನ್ನ ಇಲ್ಲಿಗೆ ಕರೆತರಲು ಅನೇಕ ಬಾರಿ ವಿಶೇಷ ವಿಮಾನಗಳು ಇರುತ್ತವೆ. ಅದು ಮತಗಳ ಅಂತರ ಕಡಿಮೆ ಇರುವ ಕ್ಷೇತ್ರಗಳಲ್ಲಿ ಅದು ವ್ಯತ್ಯಾಸವನ್ನು ಉಂಟು ಮಾಡಲಿದೆಯೇ? ಹೌದು, ಅದು ನಮ್ಮ ಮೇಲೆ ಪರಿಣಾಮ ಬೀರಲಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಈ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮ ಬೀರಲಿದೆ. ಅದೆಂದರೆ ಕ್ಯಾಲಿಕಟ್ ಜಿಲ್ಲೆ ಅಥವಾ ಕಣ್ಣೂರು ಜಿಲ್ಲೆಯಲ್ಲಿ ನಮಗೆ ಈ ಕ್ಷೇತ್ರಗಳಿವೆ. ಅಲ್ಲಿ ಮತಗಳ ಅಂತರ ಯಾವಾಗಲೂ ಸುಮಾರು ಒಂದು ಕ್ಷೇತ್ರದಲ್ಲಿ ಕಳೆದ ಬಾರಿ ಮತಗಳ ಅಂತರ 300 ಮತಗಳಾಗಿತ್ತು. ಅಲ್ಲಿ ಬೇರೆ ಕ್ಷೇತ್ರಗಳಿವೆ, ಅಲ್ಲಿ ಮತಗಳ ಅಂತರ 1000, 2000, 3000. ಆದ್ದರಿಂದ ನಮಗೊಂದು ಅನಿವಾಸಿ ಸಂಘಟನೆ ಇದೆ. ಅದು KMCC, ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್. ಇದು ಮಧ್ಯಪ್ರಾಚ್ಯದಲ್ಲಿ ಅತಿದೊಡ್ಡ ಅನಿವಾಸಿ ಸಂಘಟನೆಯಾಗಿದೆ. ಈಗ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದರು. ನಮ್ಮ ಮತದಾರರನ್ನ ಇಲ್ಲಿಗೆ ಕರೆತರಲು ಚಾರ್ಟರ್ಡ್ ವಿಮಾನಗಳೂ ಸೇರಿದಂತೆ. ಈಗ ಅದು ಅತಂತ್ರ ಸ್ಥಿತಿಯಲ್ಲಿರಲಿದೆ.
ಅಥವಾ ಬಹುಶಃ ಯಾಕೆಂದ್ರೆ ಪರಿಸ್ಥಿತಿ ಸುಧಾರಿಸಿದ್ರೆ ಒಳ್ಳೆಯದೇ ಸರಿ, ಇಲ್ಲದಿದ್ರೆ ಅದು ಸಮಸ್ಯೆ ಆಗಲಿದೆ. ಅಲ್ಲದೆ ಹಣಕಾಸಿನ ವಿಷಯವೂ ಕೂಡ ಒಂದು ಸಮಸ್ಯೆಯಾಗಿದೆ ಈ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಕಾರಣದಿಂದಾಗಿ. ಆದರೆ ನನಗೆ ಹೇಳಿ ನೋಡಿ, ಕೇರಳವು ವಿವಿಧ ಧರ್ಮಗಳು ಮತ್ತು ಜಾತಿಗಳು ಶಾಂತಿಯುತವಾಗಿ ಒಟ್ಟಿಗೆ ವಾಸಿಸುವುದಕ್ಕೆ ಉಳಿದ ಭಾರತಕ್ಕೆ ಮತ್ತು ಜಗತ್ತಿಗೆ ಕೇವಲ ಒಂದು ಅದ್ಭುತ ಉದಾಹರಣೆಯಾಗಿದೆ. ಅದು ಅದ್ಭುತವಾಗಿ ಜಾತ್ಯತೀತವಾಗಿದೆ. ಅದಕ್ಕೇನಾದರೂ ಧಕ್ಕೆಯಾಗುತ್ತಿದೆಯೇ? ಅದು ಕಾಲಕ್ರಮೇಣ ಬದಲಾಗುತ್ತಿದೆಯೇ? ಅದರ ಬಗ್ಗೆ ನಿಮಗೆ ಚಿಂತೆ ಇದೆಯಾ? ಅದು ಬದಲಾಗಲು ನಾವು ಬಿಡುವುದಿಲ್ಲ. ಅವರು ಕ್ರಿಸ್ ಸಂಘಿಗಳು ಎಂದು ಕರೀತಾರಲ್ಲ, ಅದು ಕೂಡ ಒಂದು ಸೂಚನೆ ಅಲ್ಲವೇ? ಕ್ರಿಶ್ಚಿಯನ್ ಸಮುದಾಯವು ಕೆಲವು ವಿಷಯಗಳ ಬಗ್ಗೆ ಅಭದ್ರತೆಯನ್ನು ಅನುಭವಿಸುತ್ತಿದೆ ಎಂದು. ತುಂಬ ಸಣ್ಣ, ಅತಿ ಸಣ್ಣ ಅಲ್ಪಸಂಖ್ಯಾತರು ಎಂದು ನಾವು ಹೇಳಬಹುದು. ಮತ್ತು ಕಳೆದ ಚುನಾವಣೆಯಲ್ಲಿ ಅದೇ ಆಗಿದ್ದು. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಡಪಕ್ಷಗಳೆರಡರಿಂದಲೂ ಒಂದು ರೀತಿಯ ಪ್ರಚಾರವಿತ್ತು. ಅದೆಂದರೆ ಯುಡಿಎಫ್ ಅಧಿಕಾರಕ್ಕೆ ಬಂದರೆ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ 5 ಅಥವಾ 6 ಅಥವಾ 7 ಸದಸ್ಯರಿರುತ್ತಾರೆ ಎಂದು. ಆ ತರದ. ಆದರೆ ಅದು ಸಮುದಾಯದ ಆಕಾಂಕ್ಷೆಯಲ್ಲವೇ? ಹೌದು. ಆದರೆ ನಾನು ಹೇಳುತ್ತಿರುವುದು, ಕಳೆದ ಬಾರಿ ಇದೇ ಪ್ರಚಾರವಾಗಿತ್ತು ಎಡಪಕ್ಷಗಳು ಹಾಗೂ ಬಿಜೆಪಿಯಿಂದ. ಗೊತ್ತಲ್ಲ, ಒಂದು ರೀತಿಯ ಇಸ್ಲಾಮೋಫೋಬಿಯಾವನ್ನು ಸೃಷ್ಟಿಸುವುದು. ಆದ್ದರಿಂದ ಕಳೆದ ಬಾರಿ ಅದರಿಂದ ಒಂದು ರೀತಿಯ ಧ್ರುವೀಕರಣವಾಗಿತ್ತು, ಜೊತೆಗೆ ಕೋವಿಡ್ ಮತ್ತು ಉಳಿದ ಎಲ್ಲಾ ಸಮಸ್ಯೆಗಳಿಂದಾಗಿ. ಇಲ್ಲದಿದ್ದರೆ ಒಂದು ಸರ್ಕಾರ ಪುನರಾವರ್ತನೆಯಾದಂತಹ ಪರಿಸ್ಥಿತಿ ನಮಗೆಂದೂ ಇರಲಿಲ್ಲ. ಈ ಬಾರಿ ಪಂಚಾಯತ್ ಚುನಾವಣೆಯಲ್ಲಿ ಏನಾಗಿತ್ತು ಎಂದು ನೀವು ನೋಡಿದ್ದೀರಿ. ಪಂಚಾಯತ್ ಚುನಾವಣೆಗಳಲ್ಲಿ ಅದು ಯುಡಿಎಫ್ಗೆ ಒಂದು ಭರ್ಜರಿ ಜಯವಾಗಿತ್ತು. ಕ್ರಿಶ್ಚಿಯನ್ನರು ಯುಡಿಎಫ್ ಅನ್ನು ಬೆಂಬಲಿಸಿದ್ದಾರೆ. ಅವರೇ ಜನಪ್ರಿಯ ನೆಲೆ. ಯುಡಿಎಫ್ ಎಂದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತ್ತು ಹಿಂದುಳಿದ ವರ್ಗದ ಮತದಾರರು. ಹಾಗಾಗಿ ಅದು ಬರುತ್ತಿದೆ, ಅದು ಯುಡಿಎಫ್ಗೆ ಮರಳಿ ಬಂದಿದೆ ಪಂಚಾಯತ್ ಚುನಾವಣೆಗಳಲ್ಲಿ, ಮತ್ತು ಆ ಪ್ರವೃತ್ತಿ ವಿಧಾನಸಭೆ ಚುನಾವಣೆಗಳಲ್ಲಿಯೂ ಮುಂದುವರಿಯುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಮಗೆ ಗೊತ್ತಾ, ನೀವು ಅದನ್ನು ಕೇಳುತ್ತೀರಿ ಮತ್ತು ನೀವು ಅದನ್ನು ನಿಲ್ಲಿಸುತ್ತೇನೆ ಎಂದು ಹೇಳುತ್ತೀರಿ. ಆದರೆ ನೀವು ಒಬ್ಬರೇ ಅಲ್ಲ. ಅಂದರೆ ದೊಡ್ಡ ಶಕ್ತಿಗಳಿವೆ, ಹಣ, ಎಲ್ಲವೂ ಬರುತ್ತಿದೆ. ಅವರು ಕೇರಳವನ್ನು ವಿಭಜಿಸಲು ಪ್ರಯತ್ನಿಸುತ್ತಿದ್ದಾರೆಯೇ? ಅದು ಇಷ್ಟು ವರ್ಷಗಳಿಂದ ಸಂಪೂರ್ಣವಾಗಿ ಒಂದಾಗಿತ್ತು. ತಮ್ಮ ಸ್ವಂತ ಹಿತಾಸಕ್ತಿಗಳಿಗಾಗಿ ಅದು ಆಗುತ್ತಿದೆಯೇ? ಅದು ಚಿಂತೆಯ ವಿಷಯವೇ? ಅವರು ಪ್ರಯತ್ನಿಸುತ್ತಿದ್ದಾರೆ, ಏಕೆಂದರೆ ನಾನು ಹೇಳಿದಂತೆ ಪ್ರಧಾನಿ ಮೋದಿ ಪಾಲಾ ಎಂಬ ಸ್ಥಳಕ್ಕೆ ಬರುತ್ತಿದ್ದಾರೆ. ಅದು ಪ್ರಧಾನವಾಗಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಇದು ಹಿಂದೆಂದೂ ಆಗಿರಲಿಲ್ಲ. ಅವರು ಪಾಲಕ್ಕಾಡ್ಗೆ ಹೋಗಬಹುದಿತ್ತು, ಅವರು ತಿರುವನಂತಪುರಕ್ಕೆ ಹೋಗಬಹುದಿತ್ತು. ಅಲ್ಲಿ ಗಣನೀಯ ಬಿಜೆಪಿ ಅಸ್ತಿತ್ವವಿದೆ. ವಾಸ್ತವವಾಗಿ ನೀವು ನಂಬಬಹುದು ಅಥವಾ ಇಲ್ಲ, ಈ ಬಾರಿ ತಿರುವನಂತಪುರಂ ಕಾರ್ಪೊರೇಷನ್ ಅನ್ನು ಬಿಜೆಪಿ ಗೆದ್ದಿದೆ. ಅವರು ತಿರುವನಂತಪುರಕ್ಕೆ ಹೋಗುತ್ತಿಲ್ಲ, ಅವರು ಪಾಲಾಗೆ ಹೋಗುತ್ತಿದ್ದಾರೆ. ಅದು ಪ್ರಮುಖವಾಗಿ ಕ್ರಿಶ್ಚಿಯನ್ ಪ್ರಾಬಲ್ಯವಿರುವ ಪ್ರದೇಶವಾಗಿದೆ. ಇದೊಂದು ಸಂಕೇತ. ಅದಕ್ಕಾಗಿ ನಾನು ಹೇಳಿದ್ದು, ನಾವು ಅದನ್ನ ನಿಲ್ಲಿಸ್ತೇವೆ, ಏಕೆಂದರೆ ಆ ಜನರು ಅದರ ನಿಜ ಬಣ್ಣವನ್ನು ನೋಡುತ್ತಾರೆ. ಕ್ರಿಶ್ಚಿಯನ್ನರೂ ಸಹ. ನಾನು ಹೇಳಿದಂತೆ ಕ್ರಿಶ್ಚಿಯನ್ ಸಮುದಾಯವು ಬಹಳ ವಿದ್ಯಾವಂತ ಮತ್ತು ಜ್ಞಾನವಂತ ಸಮುದಾಯವಾಗಿದೆ. ಅವರು ಈ ಎಲ್ಲಾ ವಿಷಯಗಳ ನಿಜ ಬಣ್ಣವನ್ನು ನೋಡುತ್ತಾರೆ, ಮತ್ತು ಅವರು ಈ ಬಿಜೆಪಿ ಮತ್ತು ಸಿಪಿಎಂ ಅನ್ನು ಸಂಪೂರ್ಣವಾಗಿ ಬಯಲಿಗೆಳೆಯುತ್ತಾರೆ. ಹಾಗಾಗಿ ಎಡಪಕ್ಷಗಳು ಮುಸ್ಲಿಂ ಸಂಘಟನೆಗಳನ್ನು ಸಂಪರ್ಕಿಸುತ್ತಿವೆ. ಅದು ಆಗದಿರಬಹುದು. ಅವರು IUML ಅನ್ನು ಸಹ ಪ್ರಯತ್ನಿಸಿದರು ಎಂದು ನಮಗೆ ಹೇಳಲಾಗಿದೆ. ಆದರೆ ಅವರು ಇತರ ಮುಸ್ಲಿಂ ಸಂಘಟನೆಗಳನ್ನು ಸಂಪರ್ಕಿಸುತ್ತಿದ್ದಾರೆ. ಮುಸ್ಲಿಂ ಸಮುದಾಯ ಯಾಕೆ ಎಡಪಕ್ಷಗಳೊಂದಿಗೆ ಕೈ ಜೋಡಿಸಲು ಬಯಸುವುದಿಲ್ಲ? ನಾನು ಹೇಳಿದಂತೆ ಈ ಇಸ್ಲಾಂ, ಅವರು ಕೂಡ ತಮ್ಮನ್ನು ಜಾತ್ಯತೀತರೆಂದು ಕರೆದುಕೊಳ್ಳುತ್ತಾರೆ. ಹೌದು, ಇಸ್ಲಾಮೋಫೋಬಿಕ್ ಉನ್ಮಾದ ಇಲ್ಲಿನ ಕೆಲವು ಸಮುದಾಯದ ನಾಯಕರ ಕೆಲವು ವಿಭಾಗಗಳಿಂದ ಸೃಷ್ಟಿಸಲ್ಪಟ್ಟಿದ್ದು, ಅದಕ್ಕೆ ಎಡಪಕ್ಷಗಳ ದೊಡ್ಡ ಬೆಂಬಲವಿತ್ತು, ಸಿಪಿಎಂನ ದೊಡ್ಡ ಬೆಂಬಲವಿತ್ತು. ಇದನ್ನು ಸಮುದಾಯವು ನಿಜವಾಗಿಯೂ ಅರ್ಥ ಮಾಡಿಕೊಂಡಿತು, ಮತ್ತು ಪಂಚಾಯತ್ ಚುನಾವಣೆಗಳ ಸಮಯದಲ್ಲಿ ಸಮುದಾಯವು ಅವರನ್ನು ಬದಿಗಿಟ್ಟಿದ್ದಕ್ಕೆ ಅದೇ ಕಾರಣ, ಮತ್ತು ಅದು ವಿಧಾನಸಭಾ ಚುನಾವಣೆಗಳಲ್ಲೂ ಮುಂದುವರಿಯುತ್ತದೆ. ಮತ್ತು ವೆಲ್ಲಪಲ್ಲಿ ನಟೇಶನ್ ಸಿಎಂ ಜೊತೆ ಕಾಣಿಸಿಕೊಂಡಿರುವುದರಿಂದ ಅವರು ಒಂದು ಫ್ಯಾಕ್ಟರ್ ಆಗಿದ್ದಾರೆಯೇ? ಖಂಡಿತವಾಗಿ. ಮತ್ತು ಅವರು ಉಲ್ಲೇಖಿಸಿದ್ದಾರೆ, ಅದು ಅಂದ್ರೆ ನಾನು ನಿರ್ದಿಷ್ಟವಾಗಿ ಒಂದು ಹೆಸರನ್ನು ಹೇಳಲಿಲ್ಲ, ಆದರೆ ನಾನು ಉಲ್ಲೇಖಿಸುತ್ತಿದ್ದುದು ಈ ನಿರ್ದಿಷ್ಟ ನಾಯಕರ ಹೆಸರನ್ನು. ನೀವು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದೀರಿ ಎಂಬ ಮತ್ತೊಂದು ವದಂತಿ ಹರಿದಾಡುತ್ತಿದೆ. ಅದರಲ್ಲಿ ಸ್ವಲ್ಪ ಸತ್ಯಾಂಶ ಇದೆಯೇ? ಖಂಡಿತ ನಿಮಗೆ ಅದು ಇಷ್ಟ ಆಗತ್ತೆ. ಅದು ಕೇವಲ ಒಂದು ವದಂತಿ. ನೀವು ಅದೊಂದು ವದಂತಿ ಎಂದು ಹೇಳಿದ್ರಿ. ಅದೊಂದು ವದಂತಿ. ನಾವು ವಾಸ್ತವವಾಗಿ ಖಚಿತ ಆಧಾರಗಳಿರುವ ವದಂತಿ ಇಲ್ಲ. ವಾಸ್ತವವಾಗಿ ನಮ್ಮ ಅಧ್ಯಕ್ಷರು ನಿನ್ನೆ ಒಂದು ಮಾಧ್ಯಮ ಸಂಸ್ಥೆಗೆ ನಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳುವುದಿಲ್ಲ ಎಂದು ಹೇಳಿದರು. ನಾವು ಕೇಳೋದಿಲ್ಲ, ನಾವು ಬೇಡಿಕೆ ಇಡುವುದಿಲ್ಲ, ನಾವು ಕೇಳುವುದಿಲ್ಲ. ಆದರೆ ನಿಮಗದು ಸಿಗಬಹುದು ಮತ್ತು ನಿಮಗೆ ಖುಷಿಯಾಗುತ್ತದೆ. ಅಂದರೆ ಯಾರಾದರೂ ಏನನ್ನಾದರೂ ನೀಡಿದರೆ ನಾವು ಒಂದು ವೇಳೆ. ಹಾಗಾದರೆ
ಅವರು ಉಪಮುಖ್ಯಮಂತ್ರಿ ಆಗಬಹುದು. ಅವರು ಉಪಮುಖ್ಯಮಂತ್ರಿ. ಗಫೂರ್ ಅವರೇ, ಪ್ರಣೋಯ್ಗೆ ನಿಮ್ಗೊಂದು ಪ್ರಶ್ನೆ ಇದೆ. ಹೌದು. ನೀವು ಉಪಮುಖ್ಯಮಂತ್ರಿ ಆಗಬಹುದೆಂದು. ನಮ್ಮ ಪಕ್ಷ ಆ ಬೇಡಿಕೆ ಇಡುವುದಿಲ್ಲ. ಆ ಬೇಡಿಕೆ ಇಡುವುದಿಲ್ಲ. ನಾವು ಇಲ್ಲ. ನೀವು ಅನಿವಾರ್ಯವಾಗಿ ಮುಸ್ಲಿಂ ಪ್ರಾಬಲ್ಯವಿಲ್ಲದ ಒಂದು ಕ್ಷೇತ್ರದಲ್ಲಿ ನಿಂತಿದ್ದೀರಿ. ನಿಮ್ಮ ಮನವಿ ಕೇವಲ ಸಮುದಾಯಕ್ಕೆ ಮಾತ್ರವಲ್ಲ, ಅಲ್ಲವೇ? ನೀವು ಅವರಿಗೆ ಏನು ಹೇಳುತ್ತೀರಿ? ಇಲ್ಲಿ ಮಿಶ್ರ ಸಮುದಾಯವಿದೆ ಮತ್ತು ಯಾವುದೇ ಸರಿ, ಸಮುದಾಯಕ್ಕೆ ಇಲ್ಲಿ ಪ್ರಾಬಲ್ಯವಿಲ್ಲ. ನಮ್ಮಲ್ಲಿ ಇಲ್ಲಿ ಮಿಶ್ರ ಸಮುದಾಯವಿದೆ. ಆದ್ದರಿಂದ ನಾವು ಎಲ್ಲಾ ಸಮುದಾಯಗಳಿಗೆ ಮನವಿ ಮಾಡುತ್ತೇವೆ, ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ. ನಾನು ಎಲ್ಲಾ ಸಮುದಾಯಗಳಿಗೆ ಮನವಿ ಮಾಡುತ್ತೇನೆ ಮತ್ತು ಅವರು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸುತ್ತಾರೆ. ನಮಗೆ ಒಳ್ಳೆಯ ಸಂಬಂಧವಿದೆ ಎಲ್ಲಾ ಸಮುದಾಯಗಳೊಂದಿಗೆ. ನನ್ನ ತಂದೆಗೂ ತುಂಬಾ ಒಳ್ಳೆಯ ಸಂಬಂಧವಿತ್ತು ಮತ್ತು ಅವರು ತೋರಿಸಿದ್ದಾರೆ, ಅಂದ್ರೆ ಅವರು ಎಲ್ಲ ಸಮುದಾಯಗಳ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಹಾಗಾಗಿ ಅದು ಅಂದ್ರೆ ಅವರು ನನ್ನನ್ನೂ ಹಾಗೆಯೇ ನೋಡುತ್ತಾರೆ. ನನ್ನ ತಂದೆ ಮಾಡಿದ್ದಾರೆ. ಎಲ್ಲೆಡೆ ಭಯದ ಕಥನವೇ ಇರುವಂತೆ ತೋರುತ್ತದೆ, ಅಲ್ಲವೇ? ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆ ಅಭದ್ರತೆ. ರಾಜಕೀಯ ಪಕ್ಷಗಳು ಇದರ ಮೇಲೆಯೇ ಆಟವಾಡುತ್ತಿರುವಂತೆ ಕಾಣುತ್ತದೆ. ಅಲ್ಪಸಂಖ್ಯಾತ ಸಮುದಾಯದ ಅಭದ್ರತೆ. ಕೇರಳದಲ್ಲಿ ಇದು ವಿಭಿನ್ನವಾಗಿದೆಯೇ? ಕೇರಳದಲ್ಲಿ ಇದು ವಿಭಿನ್ನವಾಗಿದೆ. ಕೇರಳದ ಜನರು ತುಂಬಾ ವಿಭಿನ್ನವಾಗಿದ್ದಾರೆ. ಅಂದ್ರೆ ಕಳಮಶ್ಶೇರಿಯಲ್ಲಿ ಈ ಕ್ಷೇತ್ರದಲ್ಲಿ ಅವರಿಗೆ ಕಳೆದ 10 ವರ್ಷಗಳ ಅನುಭವವಿದೆ. 11ರಲ್ಲಿ, ಅಂದರೆ 2011ರಿಂದ 21ರವರೆಗೆ ಆಗ ನನ್ನ ತಂದೆಯಲ್ಲಿ ಪ್ರತಿನಿಧಿಸುತ್ತಿದ್ದರು ಮತ್ತು ಅವರು ಇದನ್ನು ಅನುಭವಿಸಿದ್ದರು. ಹಾಗಾಗಿ ಯಾವುದೇ ಅನುಮಾನವಿರುತ್ತದೆ ಎಂದು ನನಗನಿಸುವುದಿಲ್ಲ. ನಾನು ಒಂದು ವಿಷಯವನ್ನು ಗಮನಿಸಿದ್ದೇನೆ. ಜನರು ನಿಮ್ಮ ಕಡೆಗೆ ಕೈ ಬೀಸುವಾಗ ಅವರ ಮುಖದಲ್ಲಿ ದೊಡ್ಡ ನಗು ಇರುತ್ತದೆ. ಅದು ಒಳ್ಳೆಯ ಸಂಕೇತವೇ? ಹೌದು, ಅದು ಒಂದು ಒಳ್ಳೆಯ ಸಂಕೇತ ಮತ್ತು ಅದು ನನ್ನ ಮೇಲೆ ಅವರಿಗಿರುವ ವಿಶ್ವಾಸವನ್ನು ತೋರಿಸುತ್ತದೆ. ನಾನು ನಿಮ್ಮನ್ನು ಕೇಳಬಹುದೇ? ವರ್ಷಗಳಿಂದ ಹಲವಾರು ಮುಸ್ಲಿಮರು ಮಧ್ಯಪ್ರಾಚ್ಯಕ್ಕೆ ಹೋಗಿ ಹಣವನ್ನು ವಾಪಸ್ ಕಳುಹಿಸುತ್ತಿರುವುದರಿಂದ ಅದು ಮುಸ್ಲಿಂ ಸಮಾಜ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಬದಲಾಯಿಸಿದೆ ಮತ್ತು ಈಗ ಯುದ್ಧ ಬಂದಿರುವುದರಿಂದ ಅದು ಮತ್ತೆ ಬದಲಾಗಲಿದೆಯೇ? ಮಧ್ಯಪ್ರಾಚ್ಯಕ್ಕೆ ಹೋಗುತ್ತಿರುವುದು ಮುಸ್ಲಿಮರು ಮಾತ್ರವಲ್ಲ, ಎಲ್ಲರೂ ಮಧ್ಯಪ್ರಾಚ್ಯಕ್ಕೆ ಹೋಗುತ್ತಿದ್ದಾರೆ. ಹೌದು ಮತ್ತು ಹಣ ಮಾಡುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಅದೊಂದು ಸಮಸ್ಯೆಯಲ್ಲ. ಇಲ್ಲಿ ಅದೊಂದು ಸಮಸ್ಯೆಯಲ್ಲ, ಆದರೆ ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು, ನನಗೆ ಗೊತ್ತಿಲ್ಲ. ಅದು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಿದೆ, ಅಲ್ಲವೇ? ಇಲ್ಲ, ನಾನು ಹೇಳಲು ಪ್ರಯತ್ನಿಸುತ್ತಿರುವುದೇನೆಂದರೆ ಮುಸ್ಲಿಮರ ಆದಾಯ ಮಟ್ಟ ಹೆಚ್ಚಾಗಿದೆ. ಆದರೂ ಇಡೀ ಕೇರಳದಲ್ಲಿ ಮಲಪ್ಪುರಂ ಇನ್ನೂ ಅತ್ಯಂತ ಬಡ ಜಿಲ್ಲೆಯಾಗಿದೆ. ಇನ್ನೂ ಬಹಳ ದೂರ ಸಾಗಬೇಕಿದೆ, ಅಲ್ವಾ? ಹೌದು, ಇನ್ನೂ ಬಹಳ ದೂರ ಇದೆ. ಆರ್ಥಿಕ ಅಸಮಾನತೆ ಎಲ್ಲೆಡೆ ಇದೆ. ಹಾಗಾಗಿ ಇಲ್ಲೂ ಕೂಡ ಇದೆ. ಅಂದ್ರೆ ಹೆಚ್ಚು ಆದಾಯ ಇರುವ ಮುಸ್ಲಿಮರು ಹೋಗುತ್ತಿದ್ದಾರೆ ಅಂತೇನಿಲ್ಲ. ಎಲ್ಲೆಲ್ಲರೂ ಮಧ್ಯಪ್ರಾಚ್ಯಕ್ಕೆ ಹೋಗಿ ಹಣ ಮಾಡುತ್ತಿದ್ದಾರೆ. ಹೌದು, ನಮ್ಮಲ್ಲಿದೆ. ನಮಗೆ ಇಲ್ಲಿ ಬಹಳಷ್ಟು ಅನುಭವವಿದೆ. ಮತ್ತು ಯುದ್ಧದಿಂದ ಏನು ವ್ಯತ್ಯಾಸವಾಗಿದೆ? ಹೌದು, ಯುದ್ಧ ಅಂದ್ರೆ ಒಂದು ಬಹಳ ಕಷ್ಟದ ಪರಿಸ್ಥಿತಿ. ಯಾಕಂದ್ರೆ ಎಲ್ಲಾ ಸಮುದಾಯಗಳ ಜನರು ಚಿಂತಿತರಾಗಿದ್ದಾರೆ. ಹೌದು, ಹಾಗಾಗಿ ನಾವು ಹೇಗಾದರೂ ಮಾಡಿ ಅದು ನಿಲ್ಲಬೇಕು. ಹಾಗಾದರೆ ಮುಖ್ಯವಾದದ್ದು ಏನು? ನಿಮ್ಮ ಭಾಷಣಗಳಲ್ಲಿ ನೀವು ಯಾವಾಗಲೂ ಹೇಳುವ ಆ 2 ವಿಷಯಗಳು ಯಾವುವು? ನೋಡಿ, ನಾನು ಯಾವಾಗಲೂ ಹೇಳುತ್ತೇನೆ, ಕಳೆದ UDF ಸರ್ಕಾರದಲ್ಲಿ ನಾವು ಬಹಳ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೊಂದಿದ್ದೆವು. ಹಾಗಾಗಿ ನಾನು ಅವರಿಗೆ ಆ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಂದುವರಿಕೆಯನ್ನು ನೀಡುತ್ತಿದ್ದೇನೆ. ಮತ್ತು ಮೇಲಾಗಿ ಲಭ್ಯತೆ, ಆ ಸಮಸ್ಯೆ ಕೂಡ ಇದೆ. ಹಾಗಾಗಿ ನಾನು ನೀಡುತ್ತಿದ್ದೇನೆ, ನಾನು ಲಭ್ಯತೆಯನ್ನು ನೀಡುತ್ತಿದ್ದೇನೆ. ಕೇರಳ ಸ್ಟೋರಿ 1 ಮತ್ತು ಕೇರಳ ಸ್ಟೋರಿ 2 ನಿಮಗೆ ನಿಜವಾಗಿಯೂ ಸಹಾಯ ಮಾಡುತ್ತದೆಯೇ? ಯಾರೂ ಕೂಡ ಕೇರಳ ಸ್ಟೋರಿ 1 ಮತ್ತು ಕೇರಳ ಸ್ಟೋರಿ 2 ಏನಿತ್ತು ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ನಿಜವಾದ ಕೇರಳದ ಕತೆ ಏನು ಎಂದು ನಮಗೆ ಗೊತ್ತು. ಇದು ಕೇರಳವೇ ಅಲ್ಲ. ಹಾಗಾದರೆ ನಿಮಗೆ ಚಿಂತೆ ಮೂಡಿಸುವುದು ಈ ಚುನಾವಣೆಯಲ್ಲಿ ನಿಮಗೆ ಚಿಂತೆ ಮೂಡಿಸುವ ಒಂದು ಅಂಶ ನೋಡಿ, ಇದು ಕೋಮು ಧ್ರುವೀಕರಣದ ಬಣ್ಣವನ್ನು ಪಡೆಯಬಾರದು. ಸರಿ, ಯಾಕಂದ್ರೆ ಅದು ಕೇರಳ ಅಲ್ಲ. ಆದರೆ ಅದಕ್ಕೆ ಯಾವುದೇ ಅವಕಾಶವಿದೆಯೇ? ಜನರು ಪ್ರಯತ್ನಿಸುತ್ತಿದ್ದಾರೆ. ನೋಡಿ, ಜನರು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು CPM ನಡುವೆ ಒಂದು ರೀತಿಯ ಒಳ ಒಪ್ಪಂದ ಇದೆ ಎನ್ನುವುದಕ್ಕೆ ನಮ್ಮ ಬಳಿ ಸಾಕಷ್ಟು ಪುರಾವೆಗಳಿವೆ. ಯಾಕೆಂದರೆ ಎರಡೂ ಪಕ್ಷಗಳ ಉದ್ದೇಶ ಒಂದೇ ಆಗಿದೆ. ಒಂದು ಕಾಂಗ್ರೆಸ್ ಮುಕ್ತ ಭಾರತ, ಇನ್ನೊಂದು ಕಾಂಗ್ರೆಸ್ ಮುಕ್ತ ಕೇರಳ. ಹಾಗಾಗಿ ಉದ್ದೇಶ ಒಂದೇ ಆಗಿದೆ.
ಹಾಗಾಗಿ ಆ ಉದ್ದೇಶವನ್ನು ಸಾಧಿಸಲು ಮುಂದೆ ಹೋಗುತ್ತಾ ಅವರು ಒಂದು ರೀತಿಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ನೀವು ವದಂತಿಗಳ ಬಗ್ಗೆ ಮಾತನಾಡುತ್ತಿದ್ದೀರಿ. ಇದು ಕೂಡ ಒಂದು ವದಂತಿಯೇ. ನೋಡಿ, ನಮ್ಮ ವಿರೋಧ ಪಕ್ಷದ ನಾಯಕರ ಬಳಿ ಕೆಲವು ವಿಶ್ವಾಸಾರ್ಹ ಪುರಾವೆಗಳಿದ್ದವು ಮತ್ತು ಅವರು ವಾಸ್ತವವಾಗಿ ಇದು ಎಲ್ಲಿ ನಡೆಯಲಿದೆ ಎನ್ನುವ ಕ್ಷೇತ್ರಗಳನ್ನು ಸಹ ಹೆಸರಿಸಿದ್ದರು. ಹಾಗಾಗಿ ಅದು ಒಂದು ಕಳವಳಕಾರಿ ಅಂಶ. ಅದು ಆಗಬಾರದು. ನೀವು ರಾಜಕೀಯ ಮಾತನಾಡಿ ನಾವು ಹೋರಾಡಬಹುದು, ಆದರೆ ನೀವು ಕೋಮು ಧ್ರುವೀಕರಣದ ಬಗ್ಗೆ ಮಾತನಾಡಿದರೆ ಅದು ಕಷ್ಟವಾಗುತ್ತದೆ. ಆದರೆ ಭಾರತದ ಎಲ್ಲ ಪಕ್ಷಗಳಲ್ಲಿ ಎಡಪಂಥೀಯರು ಅತ್ಯಂತ ಕಡಿಮೆ, ಕೋಮುವಾದಿಗಳು ಎಂದು ನೀವು ಹೇಳುವುದಿಲ್ಲವೇ? ಅಧಿಕಾರವನ್ನು ಉಳಿಸಿಕೊಳ್ಳಲು ಅವರು ಏನು ಮಾಡಬಹುದೋ ಅದನ್ನೆಲ್ಲ ಮಾಡುತ್ತಿದ್ದಾರೆ. ಏನು ಬೇಕಾದರೂ, ಅಂದರೆ ಅದು ಎಡಪಂಥೀಯರಿಗೆ ಸಂಬಂಧಪಟ್ಟಂತೆ ಬಹಳ ದುರದೃಷ್ಟಕರ ಸಂಗತಿ.